ಹಚ್ಚೇವು ಕನ್ನಡ ದೀಪ ಕರುನಾಡ ದೀಪ ಎನ್ನುವ ಕವಿವಾಣಿಯೊಂದಿಗೆ ಕನ್ನಡ ನಾಡಿನ ಎಲ್ಲ ಕನ್ನಡ ಮನಸ್ಸುಗಳಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ಕನ್ನಡಿಗರಿಗೆ ಒಂದು ಹಬ್ಬದ ದಿನ, ಸುದಿನ. ಏಕೆಂದರೆ ಕನ್ನಡಿಗರಿಗೆ ತಮ್ಮದೇ ಆಗಿರತಕ್ಕಂಥ ಒಂದು ರಾಜ್ಯ ರಚನೆ ಆಗಿರತಕ್ಕಂತಹ ದಿನ. ಅದು 1956 ನವೆಂಬರ್ 1. ಅಂದಿನಿಂದ ನಾವು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತೇವೆ. ಈ ಕನ್ನಡ ನಾಡು ಅಸ್ತಿತ್ವಕ್ಕೆ ಬರುವುದಕ್ಕೆ ಹಲವಾರು ಕನ್ನಡ ಪ್ರೇಮಿಗಳ, ಹೋರಾಟಗಾರರ, ಕವಿಗಳ, ಪತ್ರಿಕೆಗಳ ಮಹತ್ವ ಬಹಳ ಮುಖ್ಯ. ಅದರಲ್ಲೂ ಮುಖ್ಯವಾಗಿ ಡೆಪ್ಟಿ ಚನ್ನಬಸಪ್ಪ, ಆಲೂರು ವೆಂಕಟರಾಯ, ರಾಹ ದೇಶಪಾಂಡೆ, ಆಮೇಲೆ ಕವಿಗಳಲ್ಲಿ ಕುವೆಂಪು, ಬೇಂದ್ರೆ, ಶಿವರಾಮ್ ಕಾರಂತ್, ಪತ್ರಿಕೆಗಳಲ್ಲಿ ಸಂಯುಕ್ತ ಕರ್ನಾಟಕ, ವಾಗ್ಭೂಷಣ ಪತ್ರಿಕೆಗಳ ಹಾಗೂ ನೂರಾರು ಕನ್ನಡ ಪ್ರೇಮಿಗಳ ಒಂದು ಹೋರಾಟ, ತ್ಯಾಗ, ಬಲಿದಾನದ ಪ್ರಯುಕ್ತವಾಗಿ ನಾವು ಕನ್ನಡ ನಾಡನ್ನು ಹೊಂದಿದ್ದೇವೆ. ಹಾಗಾದರೆ ಈ ಕನ್ನಡ ನಾಡು ರಚನೆ ಆಗಿರ್ತಕ್ಕಂಥದ್ದು 1956 ನವೆಂಬರ್ 1. ಹಾಗಾದರೆ ಕೇವಲ 65 ವರ್ಷಗಳ ಇತಿಹಾಸ ಈ ಕನ್ನಡ ನಾಡಿಗೆ ಇದೆಯಾ ಅಂತಂದಾಗ ಅಲ್ಲ. ಸುಮಾರು ಸಾವಿರಾರು ವರ್ಷಗಳ, ಅಂದರೆ ಸುಮಾರು 2000 ವರ್ಷಗಳಿಗಿಂತಲೂ ಹೆಚ್ಚು ಭವ್ಯವಾಗಿರ್ತಕ್ಕಂಥ ಪರಂಪರೆ, ಇತಿಹಾಸ ಕನ್ನಡ ನಾಡು ಹೊಂದಿದೆ ಅಂತ ಹೇಳ್ಬೋದು. ಕಾರಣ ನಮಗೆ ಸಿಕ್ಕಿರ್ತಕ್ಕಂಥ ಆಧಾರಗಳು. ಆ ಆಧಾರಗಳ ಆಧಾರದ ಮೇಲೆ ನಾವು ಹೇಳ್ಬೋದು ಕನ್ನಡ ನಾಡಿಗೆ ಸುಮಾರು 2000 ವರ್ಷಗಳ ಭವ್ಯ ಇತಿಹಾಸ ಇದೆ ಅಂಥೇಳಿ. ಹಾಗಾಗಿ ಈ ಏಕೀಕರಣ ಚಳುವಳಿಯನ್ನು ನಾವು ನೋಡೋದಕ್ಕಿಂತ ಮುಂಚೆ ಕನ್ನಡ ನಾಡಿನ, ಕನ್ನಡ ಭಾಷೆಯ, ಕನ್ನಡ ಸಾಹಿತ್ಯದ, ಕನ್ನಡ ಸಂಸ್ಕೃತಿಯ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಈ ಕನ್ನಡ ಅಥವಾ ಕರ್ನಾಟಕ ಅನ್ನೋದು 3 ರೀತಿಯಲ್ಲಿ ಬಳಕೆಗೊಂಡಿರ್ತಕ್ಕಂಥದ್ದು. ಒಂದು ಪ್ರದೇಶವಾಚಿಯಾಗಿ, ಅಂದರೆ ಕನ್ನಡ ನಾಡು. ಇನ್ನೊಂದು ಭಾಷಾವಾಚಿಯಾಗಿ, ಕನ್ನಡ ಭಾಷೆ. ಹಾಗೂ ಮೂರನೇದು ಜನಾಂಗವಾಚಿಯಾಗಿ, ಅಂದರೆ ಕನ್ನಡಿಗರು. ಹೀಗೆ ಕನ್ನಡ, ಕನ್ನಡ ನಾಡು, ಕನ್ನಡಿಗರು ಅಂಥೇಳಿ ಬಳಕೆಗೊಂಡಿರ್ತಕ್ಕಂಥ ಈ ಕನ್ನಡ ನಾಡು ಅಥವಾ ಕರ್ನಾಟಕಕ್ಕೆ ಭವ್ಯವಾಗಿರ್ತಕ್ಕಂಥ ಇತಿಹಾಸವಿದೆ. ಮೊದಲಿಗೆ ನಾವು ಈ ಕನ್ನಡ ನಾಡಿನ ಅಥವಾ ಪ್ರದೇಶದ ಹಿನ್ನೆಲೆಯನ್ನು ತಿಳಿಯುತ್ತಾ ಬರೋಣ. ಕನ್ನಡ ಅಥವಾ ಕರ್ನಾಟಕ ಪ್ರದೇಶವಾಚಿಯಾಗಿ ಬಳಕೆಗೊಂಡಿರುವುದಕ್ಕೆ ಹಲವು ಪ್ರಾಚೀನ ಆಧಾರಗಳು ನಮ್ಮ ಕಣ್ಣ ಮುಂದೆವೆ. ಮುಖ್ಯವಾಗಿ ಭಾರತದ ಮಹಾಕಾವ್ಯವಾಗಿರುವ ಮಹಾಭಾರತದ ಸಭಾಪರ್ವ ಮತ್ತು ಭೀಷ್ಮ ಪರ್ವಗಳಲ್ಲಿ ಕರ್ನಾಟ ಎಂಬ ಶಬ್ದದ ಉಲ್ಲೇಖ ಕಾಣುತ್ತೇವೆ. ಅದು ಪ್ರದೇಶವಾಚಿಯಾಗಿ ಉಲ್ಲೇಖಗೊಂಡಿದೆ. ಅದೇ ರೀತಿ ಮಾರ್ಕಂಡೇಯ ಪುರಾಣದಲ್ಲಿ, ಶೂದ್ರಕನ ಮೃಷಕಟಿಕ ನಾಟಕದಲ್ಲಿ, ವರಹಮಿಹಿರನ ಬೃಹತ್ ಸಂಹಿತೆ ಕೃತಿಯೊಳಗೆ ಕರ್ನಾಟ ಎಂಬ ಪ್ರದೇಶದ ಉಲ್ಲೇಖ ಕಾಣುತ್ತೇವೆ. ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಕನ್ನಡದ ಪ್ರಥಮ ಉಪಲಬ್ಧ ಕೃತಿ ಎನಿಸಿರುವ ಕವಿರಾಜ ಮಾರ್ಗ, ಇದನ್ನು ಬರೆದವನು ಶ್ರೀವಿಜಯ. ಶ್ರೀವಿಜಯ ರಾಷ್ಟ್ರಕೂಟ ದೊರೆ ಅಮೋಘ ವರ್ಷನ ಆಸ್ಥಾನದ ಕವಿ. ಶ್ರೀವಿಜಯನ ಕವಿರಾಜ ಮಾರ್ಗ ಒಂದು ಅಲಂಕಾರ ಕೃತಿಯಾದರೂ ಅಲ್ಲಿ ಕನ್ನಡ ನಾಡು, ನುಡಿ ಹಾಗೂ ಕನ್ನಡಿಗರ ಬಗ್ಗೆ ಅದ್ಭುತವಾಗಿ ವರ್ಣಿಸಿ ತನ್ನ ಕನ್ನಡ ಪ್ರೇಮವನ್ನು ಮೆರೆದಿದ್ದಾನೆ. ಕನ್ನಡ ನಾಡಿನ ವಿಸ್ತಾರದ ಬಗ್ಗೆ ಹೇಳ್ತಾನೆ. ಕಾವೇರಿಯಿಂದಂ ಆ ಗೋದಾವರಿ ವರಂ ಇರ್ದನಾಡ ಅದು ಆ ಕನ್ನಡದೋಳ್ ಭಾವಿಸಿದ ಜನಪದಂ ವಸುಧಾವಲಯ ವಿಲೀನ ವಿಷದ ವಿಷಯ ವಿಶೇಷಂ ಅಂಥೇಳಿ. ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಉತ್ತರದ ಗೋದಾವರಿ ನದಿವರೆಗೆ ಇರುವ ನಾಡು ಅದು ಕನ್ನಡ ನಾಡು. ಆ ಕನ್ನಡ ನಾಡಿಗೆ ಸೇರಿದ ಪ್ರದೇಶ ಈ ಭೂಮಂಡಲದಲ್ಲಿರುವ ಸುಂದರವಾದ ಪ್ರದೇಶಗಳಲ್ಲಿ ಒಂದು ಅಂಥೇಳಿ ಕನ್ನಡ ನಾಡಿನ ಪ್ರಾಕೃತಿಕ ಸೌಂದರ್ಯವನ್ನು ಅದ್ಭುತವಾಗಿ ವರ್ಣಿಸಿದ್ದಾನೆ. ಅದೇ ರೀತಿ ಮುಂದೆ ಕನ್ನಡದ ಇನ್ನೊಬ್ಬ ಪ್ರಮುಖ ಕವಿ ಆಂಡಯ್ಯ. ಈತನ ಕೃತಿ ಕಬ್ಬಿಗರ ಕಾವ. ಈ ಕಾವ್ಯದಲ್ಲಿ ಹೇಳ್ತಾನೆ, ಪಲವು ನಾಲಿಗೆಯುಳ್ಳಂ ಬಣ್ಣಿಸಲಾರ್ಕನ ಕನ್ನಡ ಮಿನಿಪ್ಪ ನಾಡು ಚೆಲುವಾಯಿತು. ಅಂದರೆ ಕನ್ನಡ ನಾಡಿನ ಸೊಬಗನ್ನು ವರ್ಣಿಸುವುದಕ್ಕೆ ಒಂದಲ್ಲ 10 ಹಲವು ನಾಲಿಗೆಗಳಿದ್ರೂ ಸರಿ ಹೋಗುವುದಿಲ್ಲ. ಅಷ್ಟು ಚೆಲುವಿಕೆಯಿಂದ ಸೌಂದರ್ಯಯುತವಾಗಿರ್ತಕ್ಕಂಥದ್ದು ಕನ್ನಡ ನಾಡು ಅಂಥೇಳಿ ವರ್ಣಿಸ್ತಾನೆ. ಇನ್ನು ಕನ್ನಡ ಭಾಷೆಯ ಪ್ರಾಚೀನತೆ ಬಗ್ಗೆ ನೋಡೋಣ. ಕ್ರಿಸ್ತಶಕ 17ನೇ ಶತಮಾನದ ಕವಿ ಮಹಾಲಿಂಗರಂಗ ತನ್ನ ಅನುಭವಾಮೃತ ಕೃತಿಯಲ್ಲಿ ಕನ್ನಡ ನುಡಿಯ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ವರ್ಣನೆಯನ್ನು ಮಾಡ್ತಾನೆ. ಅವನ ಮಾತಿನಲ್ಲಿ ಕನ್ನಡ ನುಡಿಯ ಒಂದು ಸೊಬಗನ್ನು ಕೇಳುವುದೇ ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಆತ ಹೇಳ್ತಾನೆ, ಸುಲಿದ ಬಾಳೆಯ ಹಣ್ಣಿನಂದದಿ, ಕಳಿದ ಸಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪ ಲಲಿತವಹ ಕನ್ನಡದ ನುಡಿಯಲ್ಲಿ ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದಲ್ಲಿ ಇನ್ನೇನು ಅಂಥೇಳಿ.
ಕನ್ನಡ ಭಾಷೆ ಎಷ್ಟು ಸುಲಭ ಮತ್ತು ಎಷ್ಟು ರುಚಿಕಟ್ಟಾದದ್ದು ಅಂತಂದರೆ, ಸುಲಿದ ಬಾಳೆ ಹಣ್ಣನ್ನು ನಾವು ತಿನ್ನೋದಷ್ಟೇ, ಅದರ ಸವಿಯನ್ನು ಸವಿಬೇಕಷ್ಟೇ. ಅದೇ ರೀತಿ ಸಿಗುರನ್ನು ಕಡಿದಂಥ ಕಬ್ಬನ್ನು ಸವಿದು ಅದರ ರುಚಿಯನ್ನು ಸವಿಬೇಕು. ಜೊತೆಗೆ ಚೆನ್ನಾಗಿ ಕಾಯಿಸಿ ಆರಿಸಿದ ಹಾಲನ್ನು, ಕೆನೆ ಬಂದ ಹಾಲನ್ನು ಸವಿಯುವಾಗ ನಮಗೆ ಎಷ್ಟು ರುಚಿಕಟ್ಟಾಗಿ ಅನ್ನಿಸ್ತದೋ, ಅದೇ ರೀತಿಯಲ್ಲಿ ಸುಲಭವಾಗಿರ್ತಕ್ಕಂಥ ರುಚಿಕಟ್ಟಾದಂಥ ಕನ್ನಡ ನುಡಿಯಲ್ಲಿ ಮಾತನಾಡಿದರೆ ಸಾಕು, ಕನ್ನಡ ನುಡಿಯನ್ನು ಕೇಳಿದರೆ ಸಾಕು, ಕನ್ನಡ ನುಡಿಯಲ್ಲಿ ಕಾವ್ಯ ರಚಿಸಿದರೆ ಸಾಕು, ನಾವು ಮೋಕ್ಷವನ್ನು ಪಡೆಯಬಹುದು. ಅದು ಬಿಟ್ಟು ಪರಭಾಷೆ ಹಿಂದೆ ಹೋಗಬೇಡಿ ಎನ್ನುವ ಸಂದೇಶವನ್ನು ಮಹಾಲಿಂಗರಂಗ 17ನೇ ಶತಮಾನದಲ್ಲಿ ನಮಗೆ ಕೊಟ್ಟಿದ್ದಾನೆ. ಇಂತಹ ರುಚಿಕಟ್ಟಾದ ಅದ್ಭುತವಾದ ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸವಿದೆ. ಸಂಸ್ಕೃತ, ತಮಿಳು ಬಿಟ್ಟರೆ ಭಾರತದ ಅತ್ಯಂತ ಪ್ರಾಚೀನ ಭಾಷೆ ಎಂಬ ಶ್ರೇಯಸ್ಸು ನಮ್ಮ ಕನ್ನಡ ಭಾಷೆಗಿದೆ. ಇದಕ್ಕೆ ಆಧಾರಗಳಾಗಿ ಕೊಡಬಹುದಾದರೆ ಪ್ರಮುಖವಾಗಿ ಛಂದೋಗ್ಯ ಉಪನಿಷತ್ತಿನಲ್ಲಿ ಬರುವ ಚನ್ ಮತ್ತು ಮಟಕಿ ಎಂಬ ಶಬ್ದಗಳು ಕನ್ನಡ ಶಬ್ದಗಳಂಥೇಳಿ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಅದೇ ರೀತಿ ಕ್ರಿಸ್ತಪೂರ್ವ 3ನೇ ಶತಮಾನದ ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಬರುವ ಇಸಿಲ ಎಂಬ ಶಬ್ದ ಅದು ಕನ್ನಡ ಶಬ್ದ ಅಂಥೇಳಿ DL ನರಸಿಂಹಾಚಾರ್ ಅವರು ಹೇಳಿದ್ದಾರೆ. ಇದರ ಅರ್ಥ ಕೋಟೆಯಿಂದ ಆವೃತವಾದ ನಗರ ಎಂಬ ಅರ್ಥವನ್ನು ಇದು ಒಳಗೊಂಡಿದೆ. ಈ ಶಾಸನದಲ್ಲಿ ಕನ್ನಡ ಪದವೊಂದು ಸ್ಥಾನ ಪಡೆದಿರಬೇಕಾದರೆ ಕನ್ನಡ ಆ ಕಾಲಕ್ಕಾಗಲೇ ಪ್ರಚಲಿತ ಪ್ರಾದೇಶಿಕ ಭಾಷೆಯಾಗಿತ್ತೆಂದು ತಿಳಿದು ಬರುತ್ತದೆ. ಕೇವಲ ದೇಶೀಯ ಆಧಾರಗಳಲ್ಲದೆ ವಿದೇಶಿ ಆಧಾರಗಳು ಕೂಡ ಕನ್ನಡ ಭಾಷೆಯ ಒಂದು ಪ್ರಾಚೀನತೆಯನ್ನು ಸಮರ್ಥಿಸ್ತವೆ. ಮುಖ್ಯವಾಗಿ ಕ್ರಿಸ್ತಶಕ 140ರ ಈಜಿಪ್ಟ್ ದೇಶದ ಪ್ರಸಿದ್ಧ ಭೂಗೋಳಶಾಸ್ತ್ರಜ್ಞನಾದ ಟಲೆಮಿ ತನ್ನ ಜಿಯೋಗ್ರಾಫಿಯ ಕೃತಿಯಲ್ಲಿ ಕನ್ನಡದ ಹೆಸರಿನ ಹಲವು ಪ್ರದೇಶಗಳನ್ನು ಉಲ್ಲೇಖಿಸಿದ್ದಾನೆ. ಮುಖ್ಯವಾಗಿ ಹೇಳಬೇಕಾದ್ರೆ ಬನವಾಸಿ, ತವಸಿ, ಇಂಡಿ, ಹಿಪ್ಪರ್ಗಿ, ಸವದಿ, ಮುದ್ಗಲ್ ಮುಂತಾದ ಕನ್ನಡ ಹೆಸರುಳ್ಳ ಪ್ರದೇಶ ಅಥವಾ ಊರುಗಳ ಹೆಸರನ್ನು ಆತ ಉಲ್ಲೇಖಿಸಿದ್ದಾನೆ. ಅದೇ ರೀತಿ ಕ್ರಿಸ್ತಶಕ 1ನೇ ಶತಮಾನದ ಶಾತವಾಹನರ ದೊರೆ ಹಾಲರಾಜನು ಬರೆದಂತಹ ಗಾತ ಸಪ್ತಸತಿ ಕೃತಿಯಲ್ಲಿ ಕನ್ನಡದ ಶಬ್ದಗಳಿವೆ ಅಂಥೇಳಿ ಗೋವಿಂದ ಪೈ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಅವುಗಳಲ್ಲಿ ಕೆಲವು ಶಬ್ದಗಳು ನೋಡ್ತಾ ಹೋದರೆ ಪೊಟ್ಟ, ತುಪ್ಪ, ಪೆಟ್ಟು, ತೀರ್ ಇಂಥ ಕನ್ನಡ ಶಬ್ದಗಳನ್ನು ಆ ಕೃತಿಯಲ್ಲಿ ನಾವು ಕಾಣಬಹುದಾಗಿದೆ. ಅಲ್ಲದೆ ಆಕ್ಸಿರಿಂಕಸ್ ಪ್ಯಾಪಿರ ಎಂಬ ಗ್ರೀಕ್ ಪ್ರಹಸನ, ಈ ಪ್ರಹಸನದಲ್ಲಿ ಕನ್ನಡದ ಪಶ್ಚಿಮ ಕರಾವಳಿ ಭಾಗದ ಮಲ್ಪೆ ನಾಯಕನಿಗೆ ಸಂಬಂಧಪಟ್ಟಂಥ ಒಂದು ಕಥೆ ಬರ್ತದೆ. ಆ ಕಥೆಯಲ್ಲಿ ಬಳಸಲಾಗಿರತಕ್ಕಂಥ ಶಬ್ದಗಳು ಕನ್ನಡ ಶಬ್ದಗಳಾಗಿವೆ ಅಂಥೇಳಿ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಇವುಗಳ ಜೊತೆಗೆ ದೇಶೀಯವಾಗಿ ಕ್ರಿಸ್ತಪೂರ್ವ 80ರ ಮಾಧವಪುರ ಪ್ರಾಕೃತ ಶಾಸನ ಆಗಿರ್ಬೋದು, ಕ್ರಿಸ್ತಶಕ 3ನೇ ಶತಮಾನದ ಮಳವಳ್ಳಿ ಶಾಸನ ಆಗಿರ್ಬೋದು, ಇವೆಲ್ಲವೂ ಕನ್ನಡ ಭಾಷೆಯ ಒಂದು ಪ್ರಾಚೀನತೆಯನ್ನು ಸಮರ್ಥಿಸ್ತವೆ. ಇವೆಲ್ಲವುಗಿಂತ ಮುಖ್ಯವಾಗಿ ಕ್ರಿಸ್ತಶಕ 450ರ ಹಲ್ಮಿಡಿ ಶಾಸನ ಕನ್ನಡ ಭಾಷೆಯ ಚರಿತ್ರೆಯನ್ನು ಗುರುತಿಸುವ ದೃಷ್ಟಿಯಿಂದ ಪ್ರಮುಖವಾದ ದಾಖಲೆಯಾಗಿ ನಿಲ್ತದೆ. ಈ ಶಾಸನದಲ್ಲಿ 20ಕ್ಕೂ ಹೆಚ್ಚು ಕನ್ನಡ ಪದಗಳನ್ನು ನಾವು ಕಾಣಬಹುದಾಗಿದೆ. ಹೀಗೆ ಆರಂಭವಾದಂತಹ ಕನ್ನಡ ಭಾಷೆಯ ಬೆಳವಣಿಗೆ ಬೆಳೀತಾ ಇಂದು 6.5 ಕೋಟಿ ಕನ್ನಡಿಗರ ತಾಯಿ ಭಾಷೆಯಾಗಿ ಸಮೃದ್ಧವಾಗಿ ಬೆಳೆದು ನಿಂತಿದೆ ಅಂದರೆ ಅತಿಶಯೋಕ್ತಿ ಅಲ್ಲ. ಹೀಗೆ ಕ್ರಿಸ್ತಪೂರ್ವದಿಂದಲೇ ಬೆಳೆಯುತ್ತಾ ಬಂದಂತಹ ಕನ್ನಡ ಭಾಷೆ ಕ್ರಿಸ್ತಶಕ 7ನೇ ಶತಮಾನದ ಹೊತ್ತಿಗೆ ಸಾಹಿತ್ಯದ ಮಟ್ಟವನ್ನು ತಲುಪಿತು ಅನ್ನುವುದಕ್ಕೆ ನಮಗೆ ಪ್ರಮುಖ ಆಧಾರವಾಗಿ ಕ್ರಿಸ್ತಶಕ 7ನೇ ಶತಮಾನದ ಕಪ್ಪೆ ಆರ್ಯಭಟನ ಬಾದಾಮಿ ಶಾಸನ ನಮಗೆ ಸಿಗ್ತದೆ. ಈ ಬಾದಾಮಿ ಶಾಸನದಲ್ಲಿ ತ್ರಿಪದಿ ಛಂದಸ್ಸಿನಲ್ಲಿ ರಚನೆಯಾಗಿರ್ತಕ್ಕಂಥ ಪದ್ಯಗಳು ನಮಗೆ ಪ್ರಮುಖ ಆಧಾರ. ಅಲ್ಲಿ ಬರುವ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಗೋ ವಿಪರೀತನ್ ಮಾಧವನೀತನ್ ಪೆರನಲ್ಲ ಎನ್ನುವ ತ್ರಿಪದಿ ಪದ್ಯಗಳಿಂದ ಆರಂಭವಾಗಿ ಮುಂದೆ ಶ್ರೀ ವಿಜಯ, ಪಂಪ, ಪೊನ್ನ, ರನ್ನ, ನಾಗಚಂದ್ರ ಹಾಗೂ ನೂರಾರು ವಚನಕಾರರು, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಕನಕದಾಸ, ಪುರಂದರದಾಸರು, ಸರ್ವಜ್ಞ, ಮುದ್ದಣ್ಣ ಹಾಗೂ ಇಂದಿನ ಹೊಸಗನ್ನಡ ಕವಿಗಳಾಗಿರ್ತಕ್ಕಂಥ ಕುವೆಂಪು, ಬೇಂದ್ರೆ, ಮಾಸ್ತಿ, ಶಿವರಾಮ್ ಕಾರಂತ್, SL ಭೈರಪ್ಪ, ದೇವನೂರು ಮಹಾದೇವ್ ಮುಂತಾದ ಮಹನೀಯ ಸಾಹಿತಿಗಳು ಕನ್ನಡ ಸಾಹಿತ್ಯವನ್ನು ವಿಶ್ವಮಟ್ಟದ ಸಾಹಿತ್ಯವಾಗಿ ಬೆಳೆಸಿದ್ದಾರೆ. ಇವತ್ತು ಜಗತ್ತಿನ ಸಾಹಿತ್ಯ ಕೃತಿಗಳಲ್ಲಿ ಕನ್ನಡ ಕೃತಿಗಳು ಕೂಡ ಶ್ರೇಷ್ಠ ಸ್ಥಾನವನ್ನು ಪಡಿತವೆ ಅಂತ ಹೇಳ್ಬಹುದು. ಹೀಗೆ ಪ್ರಾದೇಶಿಕವಾಗಿ, ಭಾಷಿಕವಾಗಿ, ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ
ಉಜ್ವಲ ಪರಂಪರೆ ಹೊಂದಿರತಕ್ಕಂಥ ಕನ್ನಡ ನಾಡು ನುಡಿ ಕಾಲಾಂತರದಲ್ಲಿ ದಬ್ಬಾಳಿಕೆಗೆ, ಪರಕೀಯರ ಪರಭಾಷಿಕರ ದಬ್ಬಾಳಿಕೆಗೆ ಒಳಗಾಗಬೇಕಾಯಿತು. ರಾಜಕೀಯವಾಗಿ ಈ ನಾಡನ್ನು ಆಳಿರತಕ್ಕಂಥ ಕದಂಬರು, ಗಂಗರು, ಬಾದಾಮಿ ಚಾಳುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಳುಕ್ಯರು, ಹೊಯ್ಸಳರು ಹಾಗೂ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ರಾಜಕೀಯವಾಗಿ ಐಕ್ಯತೆ ಹಾಗೂ ಭವ್ಯತೆಯನ್ನು ಹೊಂದಿರತಕ್ಕಂಥ ಈ ಕನ್ನಡ ನಾಡು ವಿಜಯನಗರ ಸಾಮ್ರಾಜ್ಯದ ಪತನದೊಂದಿಗೆ ಕನ್ನಡ ನಾಡಿನ ಐಕ್ಯತೆಗೂ ಕೂಡ ಧಕ್ಕೆ ಒದಗಿತು. ಮುಂದೆ ಸುಮಾರು 20 ಆಡಳಿತ ವಿಭಾಗಗಳಲ್ಲಿ ಹರಿದು ಹಂಚೋದಂತಹ ಕನ್ನಡ ನಾಡು ಕನ್ನಡಿಗರು ಪರಭಾಷಿಕರ, ಪರಕೀಯರ ಆಡಳಿತಕ್ಕೆ, ದಬ್ಬಾಳಿಕೆಗೆ ಒಳಗಾಗಬೇಕಾಯಿತು. ಒಂದು ಕಡೆ ಉರ್ದು ಭಾಷೆ, ಇನ್ನೊಂದು ಕಡೆ ಮರಾಠಿ ಭಾಷೆ, ಹೀಗೆ ಬೇರೆ ಬೇರೆ ಭಾಷೆಗಳು ಕನ್ನಡಿಗರ ಮೇಲೆ ಹೇರಲ್ಪಟ್ಟವು. ಕನ್ನಡ ಭಾಷೆಗೆ ಯಾವುದೇ ಸ್ಥಾನವನ್ನ ಸಿಕ್ಕಿರಲಿಲ್ಲ. ಕನ್ನಡಿಗರು ತಮ್ಮ ಮನೆ ಮಾತು ಕನ್ನಡವಾದರೂ ಕೂಡ ಉರ್ದುನೋ ಅಥವಾ ಮರಾಠಿಯನ್ನು ಕಲಿಬೇಕಾದಂಥ ಸಂದರ್ಭಗಳು ಒದಗಿದವು. ಹೀಗೆ ಕನ್ನಡಿಗರು ತಮ್ಮ ನಾಡು ನುಡಿಯ ಅಸ್ತಿತ್ವಕ್ಕಾಗಿ, ಅಸ್ಮಿತೆಗಾಗಿ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಒದಗಿತು ಅಂತ ಹೇಳ್ಬೋದು. ಕರ್ನಾಟಕದ ಅನೇಕ ಪ್ರದೇಶಗಳು ಬಾಂಬೆ, ಮದ್ರಾಸ್, ಹೈದರಾಬಾದ್ ಪ್ರಾಂತಗಳು ಸೇರಿದಂತೆ 20ಕ್ಕೂ ಹೆಚ್ಚು ಆಡಳಿತಗಾರರಲ್ಲಿ ಹಂಚಿಹೋಯಿತು. ಕನ್ನಡಿಗರು ಆ ಪ್ರಾಂತಗಳಲ್ಲಿ ಒಂದು ರೀತಿ ಭಾಷಾ ಅಲ್ಪಸಂಖ್ಯಾತರಾಗಿ ಪಡಬಾರದ ಕಷ್ಟಪಡಬೇಕಾಯಿತು. ಮನೆ ಮಾತು ಕನ್ನಡವಾದರೂ ಕೂಡ ಶಿಕ್ಷಣಕ್ಕಾಗಿ, ಕೋರ್ಟ್ ಕಚೇರಿ ಕೆಲಸಗಳಿಗಾಗಿ ಅನಿವಾರ್ಯವಾಗಿ ಉರ್ದು, ಮರಾಠಿ ಭಾಷೆಯನ್ನು ಕಲಿಯಲೇಬೇಕಾಯಿತು. ಹೀಗೆ ಅನ್ಯ ಭಾಷಿಕರ ದಬ್ಬಾಳಿಕೆಗೆ ಒಳಗಾಗಿ ಕನ್ನಡಿಗರು ತಮ್ಮ ಭಾಷೆ, ಸಂಸ್ಕೃತಿಗಳನ್ನು ಮರೆತು ಬಿಟ್ಟರು. ತಮ್ಮ ಮೇಲಾಗುತ್ತಿರುವ ದೌರ್ಜನ್ಯ ನೋಡುತ್ತಾ ಮೂಕ ಪ್ರೇಕ್ಷಕರಾದರು. ಈ ದೌರ್ಜನ್ಯಗಳಿಂದ ಬೇಸತ್ತು ಕನ್ನಡಿಗರ ಹೃದಯದಲ್ಲಿ ಕನ್ನಡಿಗರೆಲ್ಲ ಒಂದಾಗಬೇಕು, ಕನ್ನಡ ನಾಡು ಏಕೀಕರಣ ಆಗಬೇಕು ಎಂಬ ಕನಸು ಚಿಗುರೊಡೆದು ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲೇ ಕರ್ನಾಟಕ ಏಕೀಕರಣ ಚಳುವಳಿ ಆರಂಭವಾಯಿತು. ಕನ್ನಡಿಗರು 2 ಕನಸು, 2 ಗುರಿ, 2 ಭೂಪಟಗಳನ್ನು ತಮ್ಮ ಮುಂದೆ ಹೊಂದಿದ್ದರು. ಒಂದು ಸ್ವತಂತ್ರ ಭಾರತ, ಮತ್ತೊಂದು ಕರ್ನಾಟಕದ ಏಕೀಕರಣ. ಪರದಾಸ್ಯವನ್ನು ಕಿತ್ತೊಗೆದು ಸ್ವತಂತ್ರವಾಗಿ ಬಾಳುವ ಇಚ್ಛೆ ಒಂದಾದರೆ, ಮತ್ತೊಂದು ಹರಿದು ಹಂಚಿ ಹೋಗಿದ್ದ ಕನ್ನಡ ನಾಡನ್ನು ಮತ್ತು ಕನ್ನಡ ಜನತೆಯನ್ನು ಒಂದು ಆಡಳಿತದಲ್ಲಿ ಒಂದುಗೂಡಿಸಬೇಕೆಂದು ಕನ್ನಡಿಗರ ಕನಸು ಚಿಗುರೊಡೆದು ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ಕರ್ನಾಟಕ ಏಕೀಕರಣ ಚಳವಳಿ ಆರಂಭಿಸಿದರು. ಈ ಚಳವಳಿಗೆ ಆರಂಭಿಕ ಉತ್ತೇಜನಕಾರಿ ಸಂಗತಿ ಅಂದರೆ ಬ್ರಿಟಿಷ್ ಅಧಿಕಾರಿಗಳಾದ H.H. ರೆಸ್ಲೆ ಮತ್ತು ಲಯೋನೆಲ್ ಕರ್ಟಿಸ್ ಅವರು ಆಡಳಿತ ಮತ್ತು ಜನತೆಯ ಹಿತದೃಷ್ಟಿಯಿಂದ ಭಾಷಾವಾರು ಪ್ರಾಂತಗಳ ವಿಭಜನೆ ಮಾಡುವುದು ಸೂಕ್ತ ಎಂದು ಸರ್ಕಾರಕ್ಕೆ ಸಲಹೆ ನೀಡಿದರು. ಭಾಷಾ ಆಧಾರದ ಮೇಲೆ ಪ್ರಾಂತಗಳು ರಚನೆಯಾಗಬೇಕೆಂಬ ಭಾರತೀಯರ ಬೇಡಿಕೆ ಮೊದಲು ಬಂದದ್ದು 1876ರಲ್ಲಿ. 1876ರಲ್ಲಿ ಬಾಲ್ಸೂರಿನ ರಾಜ ಬೈಕುಂಠನಾಥ್ ರೆಡ್ಡಿ ಅವರಿಂದ ಅವರು ಓರಿಯಾ ಭಾಷೆಯನ್ನಾಡುವ ಪ್ರದೇಶಗಳನ್ನೆಲ್ಲ ಒಂದು ಆಡಳಿತದಲ್ಲಿ ಒಂದುಗೂಡಿಸಬೇಕೆಂದು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾರೆ. ಕನ್ನಡದ ಮಟ್ಟಿಗೆ ಕನ್ನಡ ಭಾಷೆಯ ರಾಜ್ಯ ಉದಯಕ್ಕೆ ಮೊದಲು ನಾಂದಿ ಹಾಡಿದವರು ಡೆಪ್ಯೂಟಿ ಚನ್ನಬಸಪ್ಪನವರು. ಅನಂತರ ಅನೇಕ ಕನ್ನಡ ಪರ ಹೋರಾಟಗಾರರು, ಸಂಘ ಸಂಸ್ಥೆಗಳು ಈ ಹೋರಾಟಕ್ಕೆ ಕೈ ಜೋಡಿಸ್ತವೆ. 1890ರಲ್ಲಿ ಧಾರವಾಡದಲ್ಲಿ ಸ್ಥಾಪಿತವಾದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಉತ್ತರ ಕರ್ನಾಟಕ ಭಾಗದಲ್ಲಿ ಜನಜಾಗೃತಿಯ ಮೂಲಕ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಗಳ ಪುನಶ್ಚೇತನಕ್ಕೆ ಶ್ರಮಿಸುತ್ತದೆ. ಕನ್ನಡ ಕುಲಪುರೋಹಿತರೆಂದು ಹೆಸರಾದ ಆಲೂರು ವೆಂಕಟರಾಯರು 1907ರಲ್ಲಿ ವಾಗ್ಭೂಷಣ ಪತ್ರಿಕೆಯಲ್ಲಿ ಏಕೀಕರಣದ ಅವಶ್ಯಕತೆ ಕುರಿತು ಬರೆದ ಲೇಖನ ಹಾಗೂ ಕರ್ನಾಟಕ ಗತವೈಭವ ಕುರಿತು ಬರೆದ ಹಲವಾರು ಗ್ರಂಥಗಳು ಕನ್ನಡಿಗರಲ್ಲಿ ಭಾಷೆ, ಸಂಸ್ಕೃತಿ, ಚರಿತ್ರೆ ಬಗ್ಗೆ ಅಭಿಮಾನ ಮೂಡಿಸ್ತವೆ. ಕನ್ನಡಿಗರು ಒಂದಾಗಬೇಕು, ಕನ್ನಡ ನಾಡು ಒಂದಾಗಬೇಕು ಎಂಬ ಒಂದು ಆಶಯ ಕನ್ನಡಿಗರ ಮನಸ್ಸಿನಲ್ಲಿ ಮೂಡುತ್ತದೆ. ಈ ಒಂದು ಆಶಯ ಏಕೀಕರಣ ಹೋರಾಟಕ್ಕೆ ಸ್ಫೂರ್ತಿಯನ್ನು ಕೊಡುತ್ತದೆ. ಮುಂದೆ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಆಗ್ತದೆ. ಆಮೇಲೆ 1916ರಲ್ಲಿ ಧಾರವಾಡದಲ್ಲಿ ಸ್ಥಾಪನೆಯಾದ ಕರ್ನಾಟಕ ಸಭಾ ಏಕೀಕರಣ ಚಳವಳಿಗೆ ಮಹತ್ವಪೂರ್ಣ ಮೈಲುಗಲ್ಲು ಅಂತ ಹೇಳ್ಬೋದು. 1920ರಲ್ಲಿ ಧಾರವಾಡದಲ್ಲಿ ದಿವಾನ್ VP ಮಾಧವರಾವ್ ಅಧ್ಯಕ್ಷತೆಯಲ್ಲಿ ನಡೆದ ಕರ್ನಾಟಕ ರಾಜ್ಯ ರಾಜಕೀಯ ಅಧಿವೇಶನದಲ್ಲಿ ಕರ್ನಾಟಕ ಏಕೀಕರಣಕ್ಕೆ ಸರ್ವಾನುಮತ ನಿರ್ಣಯವನ್ನು ಅಂಗೀಕರಿಸಲಾಗ್ತದೆ.
ಈ ಎಲ್ಲ ಘಟನೆಗಳು ನೋಡ್ತಾ ಹೋದಾಗ ಈ ಒಂದು ಕರ್ನಾಟಕ ಏಕೀಕರಣಕ್ಕೆ ಒಂದು ಸ್ಫೂರ್ತಿಯಾಗಿರ್ತಕ್ಕಂಥ ಘಟನೆ ಅಂತಂದರೆ ಅದು 1924ರ ಘಟನೆ. 1924ರಲ್ಲಿ ಬೆಳಗಾವಿಯಲ್ಲಿ ಜರುಗಿದ ಕಾಂಗ್ರೆಸ್ ಅಧಿವೇಶನ ಕರ್ನಾಟಕ ಏಕೀಕರಣ ಚಳವಳಿಗೆ ಕೊಟ್ಟ ಪ್ರೋತ್ಸಾಹ ಮಹತ್ವಪೂರ್ಣ ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಒಂದು ಕಡೆ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದರೆ, ಇನ್ನೊಂದು ಕಡೆ ಸಿದ್ದಪ್ಪ ಕಂಬಳಿಯರ ಅಧ್ಯಕ್ಷತೆಯಲ್ಲಿ ಕರ್ನಾಟಕದ ಮೊಟ್ಟ ಮೊದಲ ಏಕೀಕರಣ ಸಭೆ ನಡೀತದೆ. ಈ ಸಭೆಯಲ್ಲಿ ಹುಯಿಲಗೋಳ್ ನಾರಾಯಣ ರಾಯರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಎಂಬ ಗೀತೆಯನ್ನು ರಚಿಸಿ ಹಾಡಿದಾಗ ಕನ್ನಡಿಗರ ನರನಾಡಿಗಳಲ್ಲಿ ವಿದ್ಯುತ್ ಪ್ರವಾಹ ಸಂಚಾರ ಆಗ್ತದೆ. ಕನ್ನಡಿಗರು ಮತ್ತಷ್ಟು ಹುಮ್ಮಸ್ಸಿನಿಂದ ಕರ್ನಾಟಕದ ಏಕೀಕರಣಕ್ಕೆ ಪಣ ತೊಡ್ತಾರೆ. ಮುಂದೆ NS ಹರ್ಡೇಕರ್ ನೇತೃತ್ವದಲ್ಲಿ 1926ರಲ್ಲಿ ಹಿಂದೂಸ್ತಾನಿ ಸೇವಾದಳವು 36,000 ಸಹಿ ಸಂಗ್ರಹದ ಮೂಲಕ ಕನ್ನಡಿಗರ ಜನಜಾಗೃತಿಯನ್ನು ಮಾಡುತ್ತದೆ ಅಂತ ಹೇಳ್ಬೋದು. ಮುಂದೆ 1928ರಲ್ಲಿ ಭಾರತ ಸಂವಿಧಾನವನ್ನು ರೂಪಿಸಲು ನೇಮಕವಾದ ನೆಹರು ಸಮಿತಿಯು ಕೂಡ ಕರ್ನಾಟಕ ಏಕೀಕರಣವನ್ನು ಬೆಂಬಲಿಸ್ತದೆ. ಅದೇ ರೀತಿ 1946ರಲ್ಲಿ ಬೊಂಬಾಯಿಯಲ್ಲಿ ನಡೆದ ಏಕೀಕರಣ ಸಭೆ ಎಲ್ಲರ ಗಮನ ಸೆಳೆಯಿತು. ಕಾರಣ ಅಧ್ಯಕ್ಷತೆ ಬೊಂಬೈ ಪ್ರಾಂತ್ಯದ ಮುಖ್ಯಮಂತ್ರಿ BG ಖೇರ್ ಅವರು ವಹಿಸಿದ್ರು. ಹಾಗೂ ಈ ಸಮ್ಮೇಳನವನ್ನು ಸರ್ದಾರ್ ವಲ್ಲಭಾಯಿ ಪಟೇಲರು ಉದ್ಘಾಟಿಸುತ್ತಾರೆ. ಉದ್ಘಾಟಿಸಿ ಮಾತನಾಡಿದ ಪಟೇಲರು ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಕರ್ತವ್ಯವೆಂದರೆ ಭಾಷಾವಾರು ಪ್ರಾಂತ ರಚನೆ ಎಂದು ಘೋಷಣೆ ಮಾಡ್ತಾರೆ. ಮುಂದೆ 1947ರಲ್ಲಿ S ನಿಜಲಿಂಗಪ್ಪನವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಏಕೀಕರಣ ಮಹಾ ಸಮಿತಿ ರಚನೆ ಆಗ್ತದೆ. ಮತ್ತಷ್ಟು ಈ ಕರ್ನಾಟಕ ಏಕೀಕರಣ ಹೋರಾಟಕ್ಕೆ ಸ್ಫೂರ್ತಿ ಸಿಗ್ತದೆ ಅಂತ ಹೇಳ್ಬೋದು. ಅಷ್ಟೊತ್ತಿಗೆ 1947 ಆಗಸ್ಟ್ 15ರಂದು ದೇಶ ಸ್ವತಂತ್ರವಾಗ್ತದೆ. 20ಕ್ಕೂ ಹೆಚ್ಚು ಆಡಳಿತ ವಿಭಾಗಗಳಲ್ಲಿ ಚದುರಿ ಹೋಗಿದ್ದ ಕನ್ನಡ ಪ್ರದೇಶಗಳು 5 ಆಡಳಿತ ವಿಭಾಗಗಳಲ್ಲಿ ಸೇರಿಕೊಳ್ತವೆ. ದೇಶ ಸ್ವತಂತ್ರ ಆದಮೇಲೆ ಆದರೂ ನಮ್ಮ ಕನ್ನಡ ನಾಡು ಒಂದಾಗುತ್ತದೆ ಎಂಬ ಆಶೆ ಇಟ್ಟುಕೊಂಡಿದ್ದ ಕನ್ನಡಿಗರು ನಿರಾಸೆ ಪಡಬೇಕಾಯಿತು. ಕಾರಣ 1948ರಲ್ಲಿ ನೇಮಕವಾದ ಧಾರ್ ಸಮಿತಿ ಭಾಷಾವಾರು ರಚನೆಯನ್ನು ವಿರೋಧಿಸ್ತದೆ. ಇದು ಜನಾಕ್ರೋಶಕ್ಕೆ ಕಾರಣವಾಗ್ತದೆ. ಆಗ ಮತ್ತೊಂದು ಸಮಿತಿ ರಚನೆಯಾಗ್ತದೆ. ಆ ಸಮಿತಿ JVP ಸಮಿತಿ. ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಈ ಸದಸ್ಯರ ಒಳಗೊಂಡಂಥ ಸಮಿತಿ. ಈ ಸಮಿತಿಯು 1949ರಲ್ಲಿ ತನ್ನ ವರದಿ ಕೊಡ್ತದೆ. ಅದು ಕೇವಲ ಆಂಧ್ರ ಪ್ರದೇಶದ ರಚನೆಗೆ ಮಾತ್ರ ಬೆಂಬಲವನ್ನು ನೀಡುತ್ತದೆ. ಆದರೆ ಈ JVP ಸಮಿತಿಯ ವರದಿ ಕನ್ನಡಿಗರ ಆಸೆಗೆ ತಣ್ಣೀರು ಎರಚುತ್ತದೆ. ಆಗ ಮತ್ತೆ ಕನ್ನಡ ಪರ ಹೋರಾಟಗಾರರೆಲ್ಲ ಒಂದಾಗಿ ಒಂದು ನಿರ್ಣಾಯಕ ಹೋರಾಟಕ್ಕೆ ಸಿದ್ಧರಾಗಿ 1951ರಲ್ಲಿ KR ಕಾರಂತರ ಅಧ್ಯಕ್ಷತೆಯಲ್ಲಿ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ಸ್ಥಾಪನೆ ಮಾಡ್ತಾರೆ. ಅದರ ನೇತೃತ್ವದಲ್ಲಿ ಅನೇಕ ತೀವ್ರಗಾಮಿ ಹೋರಾಟಗಳು ಕನ್ನಡ ನಾಡಿನಾದ್ಯಂತ ಆರಂಭವಾಗ್ತವೆ. 1952ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದು ಬಂದ ಕಾಂಗ್ರೆಸ್ ಭಾಷಾವಾರು ಪ್ರಾಂತ ರಚನೆ ಕುರಿತು ತಾನು ಈ ಮೂಲಕ ಕೊಟ್ಟ ಭರವಸೆಯನ್ನು ಮರೆತು ಕನ್ನಡಿಗರಿಗೆ ದ್ರೋಹವನ್ನು ಬಗೆಯುತ್ತದೆ ಅಂತ ಹೇಳ್ಬೋದು. ಹೀಗೆ ಕಾಂಗ್ರೆಸ್ ಸರ್ಕಾರದ ಹುಸಿ ಭರವಸೆಗಳಿಂದ ಬೇಸತ್ತು 1952ರ ಅಕ್ಟೋಬರ್ ಪೊಟ್ಟಿ ಶ್ರೀರಾಮುಲು ಅವರು ಆಂಧ್ರ ಪ್ರದೇಶದ ರಚನೆಗಾಗಿ ಅಮರನಾಥ ಉಪವಾಸ ಕೈಗೊಂಡು 58 ದಿನಗಳ ಉಪವಾಸ ಮಾಡಿ ಡಿಸೆಂಬರ್ 15ಕ್ಕೆ ನಿಧನ ಹೊಂದುತ್ತಾರೆ. ಇದರಿಂದ ಆಂಧ್ರದಾದ್ಯಂತ ತೀವ್ರವಾದಂತಹ ಗಲಭೆಗಳು ಆರಂಭವಾಗ್ತವೆ, ಹಿಂಸಾಚಾರಗಳು ಆರಂಭವಾಗ್ತವೆ. ಈ ಹಿಂಸಾಚಾರಕ್ಕೆ ಮಣಿದಂತಹ ಕೇಂದ್ರ ಸರ್ಕಾರ ಡಿಸೆಂಬರ್ 19ರಂದು ಆಗಿನ ಪ್ರಧಾನಿಯಾಗಿರ್ತಕ್ಕಂಥ ನೆಹರು ಅವರು ಸಂಸತ್ತಿನಲ್ಲಿ ಆಂಧ್ರ ಪ್ರದೇಶದ ರಚನೆ ತೀರ್ಮಾನವನ್ನು ಪ್ರಕಟಿಸ್ತಾರೆ. ಆದರೆ ಕನ್ನಡ ನಾಡಿನ ಬಗ್ಗೆ ಯಾವುದೇ ಚಕಾರ ಎತ್ತುವುದಿಲ್ಲ. ಇದರಿಂದ ಕನ್ನಡಿಗರಿಗೆ ಮತ್ತಷ್ಟು ನಿರಾಸೆಯಾಗಿ ಕರ್ನಾಟಕದಲ್ಲಿಯೂ ಕೂಡ ಸರಣಿ ಉಪವಾಸ ಸತ್ಯಾಗ್ರಹಗಳು ಆರಂಭವಾಗ್ತವೆ. ಪ್ರಮುಖವಾಗಿ ಕರ್ನಾಟಕ ರಾಜ್ಯ ರಚನೆಗಾಗಿ ಅಂದಾನಪ್ಪ ದೊಡ್ಡಮೇಟಿಯವರು ಧಾರವಾಡದ ತಮ್ಮ ಗ್ರಾಮ ಜಕ್ಕುಲಿಯಲ್ಲಿ ಹಾಗೂ ಶಂಕರಗೌಡ ಅಳವಂಡಿಯವರು ಹುಬ್ಬಳ್ಳಿಯ ಅಳಗುಂಚಿಯಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳುತ್ತಾರೆ. ಕೊನೆಗೆ ಈ ಎಲ್ಲ ಹೋರಾಟಗಳಿಗೆ ಮಡಿದ ಕೇಂದ್ರ ಸರ್ಕಾರ 1953ರಲ್ಲಿ ಫಜಲ್ ಅಲಿ ನೇತೃತ್ವದಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನು ರಚಿಸುತ್ತದೆ. ಈ ಆಯೋಗದಲ್ಲಿ KM ಪಣಿಕ್ಕರ್, HM ಕುಂಜ್ರು ಸದಸ್ಯರಾಗಿದ್ದು, ಈ ಆಯೋಗ ಸುಮಾರು 2 ವರ್ಷಗಳ ಕಾಲ ಅಧ್ಯಯನ ಮಾಡಿ 1955 ಅಕ್ಟೋಬರ್ 10ರಂದು ತನ್ನ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುತ್ತದೆ. ಈ ವರದಿಯ ಆಧಾರದ ಮೇಲೆ 1956 ನವೆಂಬರ್ 1ರಂದು
ಕನ್ನಡ ನಾಡಿನ ಪ್ರದೇಶಗಳು ಒಂದುಗೂಡಿ ಹೊಸ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರುತ್ತದೆ. ಈ ಒಂದು ಹೊಸ ಮೈಸೂರು ರಾಜ್ಯಕ್ಕೆ ಸೇರ್ಪಡೆಯಾದಂಥ ಪ್ರದೇಶಗಳಂದರೆ ಹೈದರಾಬಾದ್ ಪ್ರಾಂತದಿಂದ ಗುಲ್ಬರ್ಗ, ಬೀದರ್, ರಾಯಚೂರು ಜಿಲ್ಲೆಗಳು, ಮದ್ರಾಸ್ ಪ್ರಾಂತದಿಂದ ದಕ್ಷಿಣ ಕನ್ನಡ ಜಿಲ್ಲೆ, ಮುಂಬೈ ಪ್ರಾಂತದಿಂದ ಬೆಳಗಾವಿ, ವಿಜಯಪುರ, ಧಾರವಾಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು, ಕೊಡಗು ಸಂಸ್ಥಾನ ಹಾಗೂ ಹಳೆ ಮೈಸೂರು, ಈ ಎಲ್ಲ ಪ್ರದೇಶಗಳು ಒಗ್ಗೂಡಿ ಹೊಸ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರುತ್ತದೆ. ಈ ಮೂಲಕ ಕನ್ನಡಿಗರ ಬಹುದಿನಗಳ ಬೇಡಿಕೆ ಈಡೇರಿದಂತಾಗುತ್ತದೆ. ಆದರೆ ಈ ಕನ್ನಡ ನಾಡನ್ನು ಮೈಸೂರು ರಾಜ್ಯ ಎಂಬ ಹೆಸರು ಸೂಕ್ತವಾದುದೇ ಎಂಬ ಪ್ರಶ್ನೆಗಳು ತಲೆದೋರಿದಾಗ ಐತಿಹಾಸಿಕವಾಗಿ ನೋಡಿದ್ರೆ ಈ ಒಂದು ಪ್ರದೇಶಕ್ಕೆ ಕರ್ನಾಟಕ ಎಂಬ ಹೆಸರು ಸೂಕ್ತವಾದದ್ದು ಎಂಬುದನ್ನು ಮನಗಂಡಂಥ ಆಗಿನ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರು 1973 ನವೆಂಬರ್ 1ರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡುತ್ತಾರೆ. ಆ ಮೂಲಕ ಕನ್ನಡಿಗರ ಬಹುದಿನಗಳ ಬೇಡಿಕೆ ಈಡೇರದಂತಾಗಿ ಹೆಸರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ ಎಂತಾಗುತ್ತದೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎನ್ನುವ ಕವಿ ಆಶಯದಂತೆ 1956 ನವೆಂಬರ್ 1ರಂದು ಕನ್ನಡದ ಪ್ರದೇಶಗಳೆಲ್ಲ ಒಗ್ಗೂಡಿ ಹೊಸ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರುತ್ತದೆ. ಕನ್ನಡಿಗರ ಬಹುದಿನಗಳ ಕನಸು ಈಡೇರದಂತಾಗುತ್ತದೆ. ಕನ್ನಡಿಗರಿಗೆ ತಮ್ಮದೇ ಆಗಿರತಕ್ಕಂಥ ಕನ್ನಡ ರಾಜ್ಯ ಅಸ್ತಿತ್ವಕ್ಕೆ ಬಂದಂಥ ದಿನ. ಮುಂದೆ 1973 ನವೆಂಬರ್ 1ರಂದು ಈ ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಲಾಗುತ್ತದೆ. ಕಾರಣ ಐತಿಹಾಸಿಕ ದಾಖಲೆಗಳಲ್ಲಿ ಕರ್ನಾಟಕ ಎನ್ನುವ ಹೆಸರು ಉಲ್ಲೇಖಗೊಂಡಿರುವುದರಿಂದ ಈ ಒಂದು ನಾಡಿಗೆ ಕರ್ನಾಟಕ ಎಂಬ ಹೆಸರು ಸೂಕ್ತ ಅಂತ ಹೇಳಿ ತಿಳ್ಕೊಂಡು 1973 ನವೆಂಬರ್ 1ರಂದು ಆಗಿನ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರು ಕರ್ನಾಟಕ ಅಂಥೇಳಿ ಹೆಸರು ನಾಮಕರಣ ಮಾಡ್ತಾರೆ. ಹೀಗೆ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಎನ್ನುವಂತೆ ನಮ್ಮ ನಿಮ್ಮೆಲ್ಲರ ಉಸಿರು ಕನ್ನಡವಾಗಲಿ. ಕನ್ನಡ ನಮ್ಮ ತಾಯ್ನಾಡು, ಕನ್ನಡದಲ್ಲೇ ಮಾತನಾಡೋಣ, ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ, ಕನ್ನಡಕ್ಕಾಗಿ, ಕನ್ನಡದ ರಕ್ಷಣೆಗಾಗಿ ಸದಾ ಸಿದ್ಧರಾಗೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನಮಸ್ಕಾರ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ.